ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ DK ಬ್ಲಾಗರ್. ನಾವು ಇವತ್ತು ಎಲ್ಲಿ ಬಂದೇವಪ್ಪ ಅಂದರೆ ನಮ್ಮ ಕಿತ್ತೂರದಲ್ಲಿರುವ ಕಿತ್ತೂರು ಕೋಟೆಗೆ ಬಂದವಿ. ಇವತ್ತು ಕಿತ್ತೂರು ಕೋಟೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಂತ, ಮತ್ತು ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಮಾಹಿತಿ ಹೇಳ್ತೀನಂತ ಬನ್ನಿ. ಇವತ್ತು ಇಲ್ಲಿ ಕಿತ್ತೂರು ಕೋಟೆ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಂತ ಬನ್ನಿ. ನೀವು ನೋಡ್ಬೋದು, ಇಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಇದೆ. ಇಲ್ಲಿ ನೀವು ಇಲ್ಲಿ ಒಳಗೆ ಹೋಗ್ಬೋದು. ಈಗ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದದಕ್ಕೆ ವೇಟ್ ಮಾಡೋಕ್ಕೆ ಆ ಥರ ನಾವು ಈ ಕಡೆ ಬಂದ್ವಿ. ನೀವು ಬಂದಾಗ ಬೇಕಾದ್ರೆ ಅಲ್ಲಿ ವಿಸಿಟ್ ಮಾಡ್ಬೋದು. ನೀವು ಒಂದ್ಸಲ ಈ ಪ್ಲೇಸಿಗೆ ವಿಸಿಟ್ ಮಾಡಿರಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಒಂದ್ಸಲ ಬಂದು ನೋಡ್ರಿ ಇಲ್ಲಿ ಯಾವ ರೀತಿ ಇದೆ ಕಿತ್ತೂರು ಕೋಟೆ. ಈಗ ನೋಡೋಣ ಬನ್ನಿ. ಅಲ್ಲಿ ತಳಗಡೆ ಕೂಡ ಇನ್ನಷ್ಟಿದೆ, ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಬನ್ನಿ. ಈ ಒಂದು ಕಿತ್ತೂರು ಕೋಟೆಯನ್ನು ಕರ್ನಾಟಕದಲ್ಲಿ 1660ರಲ್ಲಿ ಪ್ರಾರಂಭಿಸಿ ಮತ್ತು 1690ರಲ್ಲಿ ಪೂರ್ಣಗೊಂಡು ಇದನ್ನು ಕಿತ್ತೂರಿನ ರಾಜವಂಶದ 5ನೇ ದೊರೆ ಅಲ್ಲಪ್ಪ ಗೌಡರು ನಿರ್ಮಿಸಿದರು. ಕಿತ್ತೂರಿನ ಬಳಿ ಕಂಡುಬರುವ ಕಪ್ಪು ಬಾಸಾಲ್ಟ್ ಬಂಡೆಯನ್ನು ಬಳಸಿ ಕೋಟೆಯನ್ನು ನಿರ್ಮಿಸಿದ್ದಾರೆ. ಇದು 23 ಎಕರೆಯನ್ನು ಒಳಗೊಂಡಿದೆ. ಈಗ ಇಲ್ಲಿ ಕೋಟೆಯ ಅರಮನೆ, ಕಾವಲು ಗೋಪುರ, ನೀರಿನ ತೊಟ್ಟುಗಳು ಮತ್ತು ಪುರಾತತ್ವ ವಸ್ತು ಸಂಗ್ರಹಾಲಯಗಳನ್ನು ಸಹ ಒಳಗೊಂಡಿದೆ. ಈಗ ಈ ಕೋಟೆ ಐತಿಹಾಸಿಕ ಸ್ಮಾರಕವಾಗಿದ್ದು ಪ್ರವಾಸಿಯ ಆಕರ್ಷಣೆಯಾಗಿದೆ. 1824ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಸಶಸ್ತ್ರ ದಂಗೆಯನ್ನು ಮುನ್ನಡೆಸಿದ ರಾಣಿ ಚೆನ್ನಮ್ಮಳೊಂದಿಗೆ ಈ ಕೋಟೆ ಸಂಬಂಧಿಸಿದೆ. ದಂಗೆಯನ್ನು ಭಾರತದಲ್ಲಿ ಆರಂಭಿಕ ಮಹಿಳಾ ನೇತೃತ್ವದ ವಸಾಹತುಶಾಹಿ ವಿರುದ್ಧ ಹೋರಾಟಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಮತ್ತು ನೀವು ಈ ಕಿತ್ತೂರು ಕೋಟೆಯ ಒಂದು ಇತಿಹಾಸವನ್ನು ತಿಳಿದುಕೊಳ್ಳಬೇಕಾದರೆ ಮೊದಲೇ ಇದ್ರದ್ದೊಂದು ಹಿಂದ್ಗಡೆ ವಿಡಿಯೋ ಹಾಕಿದ್ದೆ, ರಾಕ್ ಗಾರ್ಡನ್ ಅದ್ರಾಗ ಈ ಕಿತ್ತೂರಿನ ಇತಿಹಾಸ ಪೂರ್ಣವಾಗಿ ಅಲ್ಲಿ ತಿಳಿಸಿದ್ದಾರೆ. ಮತ್ತು ಅದರದ ವಿಡಿಯೋ ಕೂಡ ಮಾಡೀನಿ. ಅದರದ ವಿಡಿಯೋ ಲಿಂಕ್ ತಳಗ ಡಿಸ್ಕ್ರಿಪ್ಷನ್ ಆಗೈತಿ, ಅದನ್ನು ಹೋಗಿ ನೋಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.